ಹರೇ ರಾಮ. ಎಲ್ಲರಿಗೂ ಪ್ರೀತಿಯ ಆಶೀರ್ವಾದಗಳು. ವಿಶೇಷವಾಗಿ ಚಕ್ರವರ್ತಿ ಸೋಲೆಬೆಲೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಚಕ್ರವರ್ತಿಗಳಿದ್ದಂತಾಯಿತು ಅಂತ ಒಂದು ದೃಷ್ಟಿಯಿಂದ ಅಂತ. ಕಿರೀಟ ಇರೋ ಚಕ್ರವರ್ತಿಗಳು ಬೇರೆ, ಸೇವೆಯೇ ಕಿರೀಟ ಆಗಿ ಚಕ್ರವರ್ತಿಗಳಾಗೋರು ಬೇರೆ. ರಾಮ ಮತ್ತು ಭರತರನ್ನು ಹೋಲಿಕೆ ಮಾಡೋದುಂಟು ರಾಮಾಯಣದಲ್ಲಿ. ರಾಮನಿಗೆ ಒಂದು ಕಿರೀಟ, ಭರತನಿಗೆ 2 ಕಿರೀಟ ಅಂತ. ಪಾದುಕೆಗಳು, 2 ಪಾದುಕೆಗಳು ಮತ್ತು ಪಾದುಕೆಯ ಮುಕುಟ ಇರುತ್ತಲ್ಲ, ಹಾಗಾಗಿ ಪಾದುಕಾ ಕಿರೀಟಿ ಅಂತ ಕರೀತಾರೆ ಭರತನಿಗೆ. ಆ ರೀತಿ ಚಕ್ರವರ್ತಿ ಇವರು. ಅವರ ಮಾತುಗಳಲ್ಲಿ ಒಂದು ನಮ್ಮ ಗಮನ ತುಂಬ ಸೆಳೀತು, ಎಲ್ಲವೂ ಗಮನ ಸೆಳೀತು, ಒಂದು ತುಂಬ ಜಾಸ್ತಿ ಗಮನ ಸೆಳೀತು. ಅದು ಪ್ರೀತಿ ವಿಷಯ, ತುಂಬ ಮುಖ್ಯವಾಗಿರುವಂಥದ್ದು. ನೀವೆಲ್ಲ ಅದನ್ನು ತಗೋಬೇಕು ಅಂತ ನಮ್ಮ ಅಪೇಕ್ಷೆ. ನೀವು ಯಾತಕ್ಕೋಸ್ಕರ ಇಲ್ಲಿ ಬಂದಿರೋ, ಏನು ಸಿಕ್ಕಿ ಯಾತಕ್ಕೋಸ್ಕರ ಇಲ್ಲಿ ಬಂದು ಈ ಕಾರ್ಯವನ್ನು ಮಾಡ್ತಾಯಿದ್ದೀರೋ, ಹಾಗೆ ಬೇರೆಯವರು ಬಂದು ಮಾಡಬೇಕು ಅಂದರೆ ನಿಮಗೆ ಸಿಕ್ಕಿದ್ದನ್ನು ನೀವು ಬೇರೆಯವ್ರಿಗೆ ಕೊಡಬೇಕು. ಅಲ್ಲೇ ವ್ಯತ್ಯಾಸ ಆಗೋದು ಅಂತ. ಯಾಕೆಂದರೆ ಎಷ್ಟೋ ಬಾರಿ ಒಂದು ಗತ್ತಿನಿಂದ ಕಾರ್ಯ ಆಗುತ್ತೆ ಅಂದರೆ ಗತ್ತಿನಿಂದ ಕಾರ್ಯ ಆಗೋದಿಲ್ಲ ಅಂತ, ಪ್ರೀತಿಯಿಂದ ಕಾರ್ಯ ಆಗುವಂಥದ್ದು. ನಮ್ಮ ಹಿಂದೆ ಒಂದು ಮಠ ಇದೆ, ನನಗೊಂದು ಪದಾಧಿಕಾರ ಇದೆ, ಮಾಡು ಅಂದರೆ ಮಾಡ್ತಾನೆ, ಮಾಡದೆ ಎಲ್ಲೋಗ್ತಾನೆ, ಈ ಭಾವ ಬೇಡ ಅಂತ. ಅದರ ಬದಲು ನಿಮಗೆ ಒಂದು ವೇಳೆ ಪ್ರೀತಿ ಸಿಕ್ಕಿದರೆ, ಪ್ರೀತಿ ಸಿಕ್ಕೇ ಬಂದಿರ್ತೀರಿ ನಾವು ಒಂದು ಗೊತ್ತಿಗೇನೋ, ಆ ಕಾರಣಕ್ಕೆ ನಿಮಗೆ ಅದನ್ನು ಮಾಡಬೇಕು ಅಂತ ಅನಿಸಿದರೆ, ಅಥವಾ ಒಂದು ಧ್ಯೇಯ ಆದರ್ಶ ಇದು ಸರಿ ಅಂತ ಅನಿಸಿದಾಗ ನೀವು ಇದಕ್ಕಾಗಿ ನಿಮ್ಮನ್ನು ಕೊಟ್ಕೊಂಡ್ರಿ ಅಂದರೆ ಅದೇ ತರಹ ಬೇರೆಯವರಿಗಾಗುವಂಥ ನೀವು ಪ್ರಯತ್ನ ಮಾಡಬೇಕು. ಇದಾದರೆ ನಿಜವಾದ ಅರ್ಥದ ವಿಸ್ತರಣೆ ಆಗುತ್ತೆ. ಇಲ್ಲದಿದ್ದರೆ ಜೀವ ಇರೋದಿಲ್ಲ, ಅದರಲ್ಲಿ ಜೀವ ಇರೋದೇ ಆ ಪ್ರೀತಿಯಲ್ಲಿ ಅಂತ. ಅದು ಒಂದನ್ನು ನಾವು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇವೆ. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿರೋದು, ನಮ್ಮ ಆಯುಸ್ಸು ಒಳಿತಿಗೆ ಸಲ್ಲಬೇಕು. ಇದೇನು ಶಾಶ್ವತ ಅಲ್ಲ. ಹಿಂದೆ ತಿರುಗಿ ನೋಡಿದಾಗ ಸ್ವಾರ್ಥಕ್ಕೆ ಕಳೆದೆ ಅಂತ ಅನಿಸಿದರೆ ನಿಮಗದು ಸಮಾಧಾನ ಕೊಡೋದಿಲ್ಲ. ಕೊನೆ ಕ್ಷಣದ ಬಗ್ಗೆ ಉಪನಿಷತ್ತು ಹೇಳುತ್ತಲ್ಲ, ಕಿಮಹಂ ಸಾಧು ನಾಕರವಂ. ಕೊನೆಯ ಕ್ಷಣದಲ್ಲಿ ಮನುಷ್ಯನಿಗೆ ಅನಿಸುತ್ತೆ ಅಂತ, ನಾನು ಯಾಕೆ ಒಳ್ಳೆ ಕೆಲಸ ಮಾಡಲಿಲ್ಲ, ನಾನು ಯಾಕೆ ಕೆಟ್ಟ ಕೆಲಸ ಮಾಡಿದೆ ಅಂತ ನಮ್ಮ ಆತ್ಮನೇ ನಮ್ಮನ್ನು ಪ್ರಶ್ನೆ ಮಾಡುತ್ತೆ ಕೊನೆಯ ಕ್ಷಣದಲ್ಲಿ. ಅದು ಬರಬಾರ್ದು ಅಂದರೆ ಇಂಥದಕ್ಕೆ ನಾವು ನಮ್ಮನ್ನು ಒಡ್ಡಿಕೊಳ್ಬೇಕು ಅಂತ. ಧರ್ಮದ ಗಾಳಿ ಬೀಸುವಾಗ ನಮ್ಮನ್ನು ನಾವು ಒಡ್ಡಿಕೊಳ್ಬೇಕು, ಅದಕ್ಕೆ ಸತ್ಯದ ಗಾಳಿ ಬೀಸುವಾಗ ನಮ್ಮನ್ನು ನಾವು ಒಡ್ಡಿಕೊಳ್ಬೇಕು. ಈಗ ನಾವ್ಯಾರೋ ಇಂಥದ್ದೊಂದು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಂಥದ್ದೊಂದು ವ್ಯವಸ್ಥೆಯನ್ನು ನಾವ್ಯಾರಾದ್ರೂ ಒಬ್ಬರು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾ? ಇಲ್ಲ. ಶಂಕರ ಭಗವತ್ಪಾದರಂಥವ್ರು ಮಾಡಿದ್ದಾರೆ, ನಡ್ಕೊಂಡು ಬಂದಿದೆ. ಅದೊಂದು ಅವಕಾಶ ಕೊಟ್ಟಿದೆ ಅಂದರೆ ನಾವು ಮಾಡಬೇಕಾದ್ದನ್ನು ಮಾಡಿಬಿಡಬೇಕು, ತಡೆ ಮಾಡಬಾರ್ದು. ಹಾಗೆ ಕೊನೆಯಲ್ಲಿ ಹಿಂತಿರುಗಿ ನೋಡಿದಾಗ ಇಷ್ಟು ಕಾಲವನ್ನು ನಾನು ಒಳಿತಿಗೆ ಕೊಟ್ಟೆ, ನನ್ನ ಆಯಸ್ಸು ಇಂಥದ್ದೊಂದು ಸತ್ಕಾರ್ಯಕ್ಕೆ ಸಂದಿದ್ದು ಎನ್ನೋದು ತುಂಬ ಮುಖ್ಯ ಆಗತ್ತೆ. ಅದಾಗಬೇಕು ಎಂಬುದಾಗಿ ನಾವು ಅಂದ್ಕೊಳ್ಳುವಂಥದ್ದು. ನಾವು ಆಗಲೇ ಹೇಳಿದಾಗೆ ಶಿಷ್ಯರಿಂದ ಶಿಷ್ಯರಿಗಾಗಿ ಶಿಷ್ಯರೇ ನಡೆಸುವ ವ್ಯವಸ್ಥೆ ಇದು. ಯಾರು ಇದಕ್ಕೆ ತಮ್ಮಂತ ಒಡ್ಡುಕೊಳ್ತಾರೋ ಅವರೆಲ್ಲ ಶ್ರೇಯ ಪ್ರೇಯೋ ಭಾಜನರಾಗ್ತಾರೆ. ಮಠದ ಹಳೆಯ ಭಾಷೆ ಇದು, ಶ್ರೇಯ ಪ್ರೇಯೋ ಭಾಜನರಾಗುವಂಥ. ಶ್ರೇಯಸ್ಸು ಅಂದರೆ ನಮಗೆ ಯಾವುದು ಹಿತವೋ ಅದು, ಪ್ರೇಯಸ್ಸು ಅಂದರೆ ನಮಗೆ ಯಾವುದು ಪ್ರಿಯವೋ ಅದು, ಎರಡೂ ಆಗುತ್ತೆ. ಹಾಗಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶಿಸುವಂಥದ್ದು. ತಪ್ಪದೆ ಕೆಲಸ ಮಾಡಿ, ತಪ್ಪದೆ ವರದಿ ಕೊಡಿ, ಎರಡು ತುಂಬ ಮುಖ್ಯ. ಯಾವುದೋ ಒಂದಾಗ್ಬಿಡ್ಬಾರ್ದು. ವರದಿ ಒಂದು ಕೊಡ್ತಾ ಇದ್ದೀವಿ ಅಂತ ಕೆಲಸ ಮಾಡಿಲ್ಲ, ಕೆಲವರಿಗೆ ಅದರಲ್ಲೇ ಪರಿಣತಿ ಇರುತ್ತೆ ಅಂತ. ವರದಿ ಹೇಗೆ ಬರೆಯೋದು ಅಂತ ಚಕ್ರವರ್ತಿ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನಂತ. ಇಷ್ಟುದ್ದ ಬರೆದ್ಬಿಡ್ತಾರೆ ವರದಿಯನ್ನು ಅಂತ. ಅದಲ್ಲ, ಕೆಲಸನೂ ಮಾಡಬೇಕು, ವರದಿನೂ ಕೊಡಬೇಕು. ಯಾವುದೋ ಒಂದೇ ಆಗೋ ಸಾಧ್ಯ ಅಂದರೆ
ಕೆಲಸ ಮಾಡಬೇಕು. ವರದಿ ದೇವ್ರಿಗೆ ಸಂದಿರುತ್ತೆ ತಾನೇ ತಾನಾಗಿ ಅಂತ. ಎಲ್ಲಿಗೆ ಸಲ್ಲಬೇಕೋ ಅಲ್ಲಿಗೆ ಸಂದಿರುತ್ತೆ. ಈ ಅವಧಿಯಲ್ಲಿ ನಾವೇನು ಮಾಡ್ತೀವೋ ನಮ್ಮ ಆತ್ಮ ಅದನ್ನು ಒಪ್ಪಬೇಕು, ನಮ್ಮ ಆತ್ಮ ಅದನ್ನು ಮೆಚ್ಚಬೇಕು, ಸಮಾಜದಲ್ಲಿ ಬದಲಾವಣೆಗಳು ಕಾಣಬೇಕು, ಇಷ್ಟೇ ಇರುವಂಥದ್ದು. ಹಾಗಾಗಿ ನಾವು ಹಿಂದೊಂದು ಸತಿ ನೆನಪು ಮಾಡ್ಕೊಂಡಿದ್ವಿ, ಗೋವಿನ ಬಗ್ಗೆ ಹೋರಾಟ ನಡೀತಾ ಇದ್ದಾಗ ಕೊನೆ ತನಕ ಹೋರಾಡೋದು. ಕೊನೆ ತನಕ ಅಂದರೆ ಏನು ಅಂದರೆ ಸಾಧ್ಯ ಆದರೆ ವಿಷಯದ ಕೊನೆ ತನಕ, ಸಾಧ್ಯ ಆಗದಿದ್ದರೆ ನನ್ನ ಕೊನೆ ತನಕ ಅಂತ, ಆ ತರಹ ಅಂತ. ಸಾಧ್ಯ ಆದರೆ ಅಧ್ಯಾಯ ಪೂರ್ತಿ ಆಗೋವರಿಗೆ, ಸಾಧ್ಯ ಆಗದಿದ್ದರೆ ಜೀವನ ಪೂರ್ತಿ ಆಗೋವರಿಗೆ ಅಂತ. ಹಾಗೆ ಆ ಭಾವದಲ್ಲಿ ಕೆಲಸ ಮಾಡಿ, ಇದರಿಂದ ನಿಮಗೂ ಒಳ್ಳೆಯದಾಗತ್ತೆ. ಯಾಕೆಂದರೆ ನೀವು ಸಜ್ಜನರ ಮಧ್ಯೆ ಇರ್ತೀರಿ, ಸತ್ಕಾರ್ಯಕ್ಕೆ ನಿಮ್ಮ ಆಯುಸ್ಸು ಸಲ್ತಾ ಇರುತ್ತೆ. ಇದರಲ್ಲಿ ನಿಮಗೂ ತುಂಬ ನಿಮ್ಮನ್ನು ಶುಭದಲ್ಲಿ ಅದ್ದಿ ಭಗವಂತ ತೆಗಿತಾ ಇರ್ತಾನೆ ಅಂತ ಭಾವಿಸಿ, ಬೇರೆ ಏನೂ ಅಲ್ಲ ಅಂತ. ನಿತ್ಯ ನಿತ್ಯ ಭಗವಂತ ನಿಮ್ಮನ್ನು ಶುಭದ ರಸದಲ್ಲಿ ಅದ್ದಿ ತೆಗಿತಾ ಇರ್ತಾನೆ ಅಂತ. ಇದು ವೈಯಕ್ತಿಕ ನಿಮ್ಮ ಆತ್ಮಕ್ಕೆ ಆಗುವಂಥ ಲಾಭ. ದಿನದ ಕೊನೆಯಲ್ಲಿ ನಿಮಗೇನು ಸಮಾಧಾನ ಸಿಕ್ತೋ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇದೆಯಾ ಅಂತ? ಸಾಧ್ಯವೇ ಇಲ್ಲ ಅಂತ. ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ನೊಂದು ಕಡೆಗೆ ಸಮಾಜದಲ್ಲಿ ಒಳ್ಳೆಯದಾಗ್ತಾ ಹೋಗುವಂಥದ್ದು, ನಮ್ಮ ಒಳ್ಳೆಯ ಸಂಕಲ್ಪ, ಒಳ್ಳೆಯ ಭಾವ, ಈ ಪ್ರಯತ್ನಗಳು, ಇಂಥ 10 ಒಳ್ಳೆಯ ಮನಸ್ಸುಗಳು ಸೇರಿಕೊಳ್ಳುವಂಥದ್ದು, ಸಮಾಜ ಬದಲಾಗ್ತಾ ಹೋಗುವಂಥದ್ದು. ಅದು ಇನ್ನೊಂದು ಕಡೆಯಿಂದ ಸಮಾಜಕ್ಕಾಗುವಂಥ ಲಾಭ. ಹಾಗೆ ಸಮಷ್ಟಿಗೂ ಲಾಭ ಇದೆ, ವ್ಯಷ್ಟಿಗೂ ಲಾಭ ಇದೆ. ಅವ್ರವ್ರ ಸಂಸಾರ, ಅವ್ರವ್ರ ಸಂಪಾದನೆ ಎಲ್ಲರೂ ಮಾಡ್ತಾರೆ, ತುಂಬ ಜನ ಮಾಡ್ತಾರೆ ಪ್ರಪಂಚದಲ್ಲಿ. ನಾವು ಅಷ್ಟೇ ಆಗೋದು ಬೇಡ. ಅದರ ಬದಲು ನಾವು ನಮ್ಮನ್ನು ಇಂಥದ್ದೊಂದು ಒಳಿತಿಗೆ, ಶುಭಕ್ಕೆ ಕೊಟ್ಟುಕೊಳ್ಳೋಣ ಎಂಬುದಾಗಿ ಈ ಸಮಯದಲ್ಲಿ ನೆನಪಿಸ್ಕೊಂಡು, ನಿಮಗೆ ದೇವರು ತುಂಬ ಶಕ್ತಿ ಕೊಡಲಿ. ಈ ಕಾರ್ಯ ಮಾಡುವಾಗ ನಿಮ್ಮ ಕೈ ದುರ್ಬಲ ಆಗದೆ ಇರುವಂತೆ. ನಾವೆಲ್ಲ ನೆಪ ಮಾತ್ರಕ್ಕೆ ನೋಡಿ, ಭಗವಂತ ಆ ಕೆಲಸಗಳನ್ನು ಮಾಡಿಸ್ಬೇಕು ನಿಮ್ಮ ಕೈಯಿಂದ. ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ಆಗ್ತಾ ಹೋಗಬೇಕು, ನೀವೇನು ಪ್ರಯತ್ನ ಮಾಡ್ತೀರೋ ಅದೆಲ್ಲ ಫಲಿಸ್ತಾ ಹೋಗಬೇಕು. ಹಾಗೆ ಭಗವಂತನ ಕೃಪೆ, ರಾಮನ ಕೃಪೆ ನಿಮ್ಮೆಲ್ಲರೊಟ್ಟಿಗೆ ನಿರಂತರವಾಗಿ ಇರಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹಾಗಾಗಿ ನಿಮ್ಮೆಲ್ಲರನ್ನು ನೋಡಿ ತುಂಬ ಸಂತೋಷ ಆಯಿತು. ಗಂಟ್ಲು ಚೆನ್ನಾಗಿಲ್ದವ್ರು ಏನೂ ತೊಂದರೆ ಇಲ್ಲ, ಹೃದಯ ತಂಪಾಗತ್ತಲ್ಲ. ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಹೃದಯ ತಂಪಾಗತ್ತೆ ತುಂಬ ಅಂತ. ಹಾಗಾಗಿ ಅದನ್ನು ಭಾವಿಸ್ತಾ ಚಕ್ರವರ್ತಿ ಉಪಸ್ಥಿತಿಯನ್ನು ಕೂಡ ತುಂಬ ಸಂತೋಷಪಟ್ಟುಕೊಂಡು ನಾವು ತುಂಬ ದಿನಗಳ ನಂತರ ನೋಡಿದಾಗಾಯಿತು. ಮತ್ತು ಅದು ಕೇಳಬೇಕು ಅಂತಲೇ ಬಂದು, ಮಾತನ್ನು ಕೇಳಬೇಕು ಅಂತಲೇ ಬಂದು, ಅನೇಕ ಒಳ್ಳೆಯ ಸಂಗತಿಗಳಿದ್ವು, ತುಂಬ ಒಳ್ಳೆಯ ಸಂಗತಿಗಳಿದ್ದು, ಒಳ್ಳೆಯ ವಿಷಯಗಳಿದ್ದು, ತುಂಬ ಅನುಷ್ಠಾನ ಮಾಡುವಂಥದ್ದು. ಹಾಗಾಗಿ ಚಕ್ರವರ್ತಿಯವರನ್ನು ಕೂಡ ಈ ಸಮಯದಲ್ಲಿ ಅಭಿನಂದಿಸ್ತಾ, ಆಶೀರ್ವಾದಿಸ್ತಾ, ಹೊಸ ತಂಡ ಹೊಸ ಉತ್ಸಾಹದಲ್ಲಿ, ಅದೇ ಕುಗ್ಗದ ಉತ್ಸಾಹದಲ್ಲಿ, ಅತ್ಯುತ್ಸಾಹನೂ ಅಲ್ಲ, ನಿರುತ್ಸಾಹನೂ ಅಲ್ಲ, ಮತ್ಯಾವುದು ಸದೋತ್ಸಾಹ ಅಂತ, ಸಮೋತ್ಸಾಹ ಮತ್ತು ಸದೋತ್ಸಾಹ, ಅದರಲ್ಲಿ ಕಾರ್ಯವನ್ನು ಮಾಡಿ ಭಗವಂತನನ್ನು ಮೆಚ್ಚಿಸಿ ನಿಮ್ಮ ಆತ್ಮವನ್ನು ತಂಪು ಮಾಡಿಕೊಳ್ಳಿ, ಪುಣ್ಯ ಕಟ್ಟಿಕೊಳ್ಳಿ, ಸಮಾಧಾನ ತುಂಬಿಕೊಳ್ಳಿ, ಆತ್ಮದಲ್ಲಿ ತುಂಬ ಸಮಾಧಾನ, ಸಾರ್ಥಕತೆಯನ್ನು ತುಂಬಿಕೊಳ್ಳಿ. ಹಾಗಾಗುವಂತೆ ಆಗಲಿ ನಮಗೆಲ್ಲರಿಗೂ. ರಾಮನ ಕೃಪೆಯಿಂದ ಈ ದಾರಿಯಲ್ಲಿ ಒಳ್ಳೆಯದೇ ಆಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಕರುಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ